ಎಸ್, ಈಗ ಹಾರರ್ ಮೂವಿ ಅಂತ ಅಂದ ತಕ್ಷಣ ಲೊಕೇಶನ್ಸ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ಅದಕ್ಕೆ ಆದಂತಹ ಸೆಟಪ್, ಆ ಮನೆಗಳು, ಅದಕ್ಕೆ ಹೌದು. ಆದಂತಹ ನಾವು ಆ ಸೆಟಪ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಅದನ್ನ ನೀವು ಸೆಟಪ್ ಹಾಕಿದ ಅಥವಾ ಇಲ್ಲ ಅಂತಂದ್ರೆ ಆ ಥರದ್ದಿರೋಂತಹ ಒಂದು ಮನೆಗಳಲ್ಲೇ ಹೋಗ್ಬಿಟ್ಟು ನೀವು ಶೂಟ್ ಮಾಡಿದ್ದ ಅಂತ, ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಈ ಒಂದು ಸಿನಿಮಾವನ್ನ ಅಂತ? ಸರ್ ಮೈನ್ ನಾವು ಇದನ್ನ ಮಾಡಿದ್ದು ಬೆಂಗಳೂರು ಸರೌಂಡಿಂಗ್ಸ್ ಅಲ್ಲೇನೆ, ಉಲ್ಲಾಲು, ನಾಗರ್ಬಾವಿ ಈ ಕಡೆ, ಯಾಕಂದ್ರೆ ಆರ್ಟಿಸ್ಟ್ ಎಲ್ಲ ಇವ್ರಿಗೆಲ್ಲ ಹತ್ರ ಇರುತ್ತೆ ಅಂತ ಹೇಳಿ ಆ ಸರೌಂಡಿಂಗ್ಸ್ ಅಲ್ಲೇ. ಆಮೇಲೆ ಲೊಕೇಶನ್ ಅಂತ ಬಂದಾಗ ಅದೇ ನಾವು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಾಗ ಡೈರೆಕ್ಟರ್ ಅವರು ಮತ್ತೆ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಬಾಬಿ ಅಂತ ಇದ್ದಾರೆ. ಸೊ ಅವರು ಎಲ್ಲ ತುಂಬಾ ಹುಡುಕಾಡಿ ಆಲ್ಮೋಸ್ಟ್ ಐ ಥಿಂಕ್ ಲೊಕೇಶನ್ಸ್ಗೆನೆ ಅವರು ಆಲ್ಮೋಸ್ಟ್ ಒಂದು 10 ದಿನ 15 ದಿನ ಹ್ಮ್ ಎಲ್ಲ ಮಾಡಿಸಿದ್ದಾರೆ. ಆಯ್ತು, ಅದು ಬೇರೆ. ಬಟ್ ಆದ್ರೆ ಬೆಂಗಳೂರು, ಆಮೇಲೆ ಚಿಕ್ಕಮಂಗ್ಳೂರು, ಈ ಕಡೆ ಎಲ್ಲ ಕೂಡ ಒಂದು 4-5 ದಿನ ಆ ಕಡೆ ಕೂಡ ಶೂಟ್ ಮಾಡಿದ್ವಿ. ಆಮೇಲೆ ಒಂದು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಕೂಡ ಆ ವಿಡಿಯೋ ಕೂಡ ತಗೊಂಡಿದ್ವಿ. ಆ ಟ್ರಾವೆಲಿಂಗ್ ಕೂಡ ವೇಸ್ಟ್ ಆಗಬಾರ್ದು ಫುಟೇಜು. ಇಲ್ಲಿಂದ ಅಲ್ಲಿ ಟ್ರಾವೆಲ್ ಆಗೋದು ಕೂಡ ನಾವು ಶೂಟ್ ಮಾಡ್ಕೊಂಡು ಶೂಟ್ ಮಾಡಿಕೊಂಡು, ಸೊ ಈ ತರ ನಾವು ಲೊಕೇಶನ್ಸ್ನ ಪ್ಲಾನ್ ಮಾಡಿದ್ವಿ. ಎಸ್, ಫೈನಲಿ ರಿಲೀಸ್ ಆಗ್ತಾ ಇದೆ. ಆಡಿಯನ್ಸ್ನ ಯಾವ ರೀತಿ ಥಿಯೇಟರ್ಗೆ ವೆಲ್ಕಮ್ ಮಾಡ್ತೀರಾ ಅಂತ? ಓಕೆ, ಸೊ ದಯವಿಟ್ಟು ಬನ್ನಿ. ಇಟ್ಸ್ ಅ ಬ್ಯೂಟಿಫುಲ್ ಎಂಟರ್ಟೈನರ್ ಆ್ಯಂಡ್ ಕನ್ನಡ ಸಿನಿಮಾನ ಉಳಿಸಿ. ಆ್ಯಂಡ್ ನೀವು ಉಳಿಸಿಲ್ಲ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಸಿನಿಮಾ ಮಾಡುತ್ತೆ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೋ ಸಿನಿಮಾನ ನಾವು ನೋಡಬೇಕಾಗತ್ತೆ. ಸೊ ದಯವಿಟ್ಟು ಸಿನಿಮಾಗೆ ಬನ್ನಿ, ಎಕ್ಸ್ಪೀರಿಯನ್ಸ್ ದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಫ್ ನಾಯಿ ಇದೆ ಎಚ್ಚರಿಕೆ. ಪ್ಲೀಸ್ ಡೂ ಕಮ್ ಟು ದ ಥಿಯೇಟರ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿಯೆಸ್ಟ್ ಸ್ಕೆಡ್ಯೂಲಲ್ಲೂ ಕೂಡ ನಮಗೆ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ತುಂಬ ನಿಮ್ಮ ತಲೆ ತಿಂದಿದ್ದೀನಿ ಅನಿಸುತ್ತೆ. ಹಾಗೇನಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತೀರಾ. ಇದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ನನ್ನ ಪ್ರೊಫೆಷನ್ನು ಕೂಡ ನೀವೇ ಕಿತ್ಕೊಳ್ತಿದ್ರಿ, ಅಷ್ಟೊಂದು ಟ್ಯಾಲೆಂಟ್. ಇಲ್ಲ, ಅಷ್ಟು ಟ್ಯಾಲೆಂಟ್ ಎಲ್ಲ ಇರಲಿಲ್ಲ ಬಿಡಿ ನನಗೆ. ಅಷ್ಟೆಲ್ಲ ಇದ್ದಿದ್ರೆ ನಾನು ದೊಡ್ಡ ಲೆವೆಲ್ಗೆ ಆಂಕರು ಆಗ್ಬಿಡ್ತಿದ್ದೆ. ಆಕ್ಟರು ಮತ್ತೆ ರೈಟರು, ಲಿರಿಕ್ ಅದು ಇದು ಜೊತೆಗೆ, ಸಿಂಗರ್ ಜೊತೆಗೆ ಆಂಕರು ಆಗ್ಬಿಡ್ತಿದ್ದೆ. ಏನಿಲ್ಲ, ಆಕ್ಚುಲಿ ನಿಜವಾಗ್ಲೂ ನಾನು ಟ್ರೈ ಮಾಡೋಣ ಅನ್ಕೊಂಡೆ ಸರ್. ಓದ್ತಾ ಇರುವಾಗ ರೇಡಿಯೋ ಅವಾಗ ತುಂಬಾ ಫೇಮಸ್ ಆಗಿತ್ತು. ಯಾಕಂದ್ರೆ ಈ ಮೊಬೈಲ್ ಎಲ್ಲ ಅವಾಗ ಅಷ್ಟು ಫೇಮಸ್ ಇರ್ಲಿಲ್ಲ. ರೇಡಿಯೋ ಸಿಟಿಯಲ್ಲಿ, ಆಮೇಲೆ FM ಇದೆಲ್ಲ ಬರ್ತಿತ್ತಲ್ಲ. ನಾನು ಫುಲ್ ಒಂದು ಪ್ಯಾಷನ್ ಇತ್ತು. ಅದು ಕೂಡ ಅವಾಗ ಏನೋ ಆ ಟೈಮಲ್ಲಿ ಅದೇನಂದ್ರೆ ಮಕ್ಕಳಿಗೆ ಇವಾಗ 10th ಕ್ಲಾಸ್ ಅಲ್ಲಿ ಕೇಳಿದ್ರೆ ಏನಾಗ್ತೀಯ ಅಂದ್ರೆ ಒಂದು ಹೇಳ್ತಾರೆ, 8th ಕ್ಲಾಸ್ ಅಲ್ಲಿ ಕೇಳಿದ್ರೆ ಏನಾಗ್ತೀಯ ಅಂದ್ರೆ ಅದನ್ನೊಂದು ಹೇಳ್ತಾರೆ. ಸೊ ಡಿಫ್ರೆಂಟ್ ಟೈಮ್ಗೆ ಅವ್ರು ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ತರ ನಾನು ಆ ಟೈಮ್ಗೆ ಒಂದು ಆಂಕರ್ ಅಲ್ಲ, ಸಾರಿ, ರೇಡಿಯೋ ಜಾಕಿ ಆಗ್ಬಿಡೋಣ ಅಂತ ಅನ್ಕೊಂಡೆ. ಅಷ್ಟು ಕ್ರೇಜ್ ಇತ್ತು ಸರ್ ರೇಡಿಯೋ ಜಾಕಿ ಅಂದ್ರೆ, ಲೈಕ್. ಬಟ್ ಇವಾಗ ಅಷ್ಟು ತುಂಬಾ ಅದು ಕಮ್ಮಿ ಆಗಿದೆ. ಆ ತರ ಇತ್ತು ನನಗೆ. ಎಸ್, ಒಂದ್ಸಲ ಐಫೈ ಕೊಡಿ, ಹೇಳ್ತೀನಿ. ಥ್ಯಾಂಕ್ ಯು. ಯಾಕಂತಂದ್ರೆ ನೀವು ಹೇಳಿದ ಮಾತು ನನಗೂ ಬಂದಿತ್ತು. ನೀವು RJ ಆಗಿ ತುಂಬಾ ಸೂಟ್ ಆಗುತ್ತೆ ನಿಮ್ಗೆ ಅಂತ ಹೇಳ್ಬಿಟ್ಟು, ನೀವು ಆಗ್ಲೇ ಹೇಳಿದ್ರ ಡಬ್ಬಿಂಗ್ ಅದು ಇದು ಅಂತ ಹೇಳ್ಬಿಟ್ಟು. ಇದು ಕೂಡ ನನ್ನ ಒಂದು ಪ್ರೊಫೆಷನ್ಗೆ ಆಡ್ ಆನ್ ಮಾಡಿದ್ರು ನನಗೂ ಕೂಡ. ಓಕೆ, ಸಾಕಷ್ಟು ಜನ ಹೋಗಿ ಟ್ರೈ ಮಾಡಿ ಅಂತ. ಬಟ್ ಏನೋ ಗೊತ್ತಿಲ್ಲ, ಅದು ಆಫ್ ಸ್ಕ್ರೀನ್ ಬರ್ತಿತ್ತಲ್ಲ. ಸೊ ಇದು ಆನ್ ದಿ ಸ್ಕ್ರೀನ್ ಬರೋಣ ಅಂತ ಹೇಳ್ಬಿಟ್ಟು ನಿಮ್ಮಂತ ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಎಲ್ಲಾದ್ರೂ ಕಣ್ಣು ಬಿಟ್ಟಣ ಅಂತ. ಇಲ್ಲ, ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನೀವು RJ ತರಾನೇ ಟ್ರೈ ಮಾಡೋದಲ್ಲ, ನೀವು ಮಾಡ್ಬೋದು ಅಷ್ಟೇ, ಏನಿಲ್ಲ. ಯಾವ ಕಂಟೆಂಟ್ ಆಗಿದೆ ಈಗ RJನು ಅಂತಂದ್ರೆ ಆಂಕರಿಂಗ್ ಎಲ್ಲ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನೋ ತಗೋಬೇಕು. ನಿಮ್ಗೆ RJ ಆಪರ್ಚುನಿಟಿ ಸಿಕ್ಕಿದ್ರೆ ನನಗೂ ಒಂದು ಕೊಡಿ, ಸೈಡಲ್ಲಿ ಒಂದು 15 ನಿಮಿಷ ನಾನು ಒಂದು ಎಂಟರ್ಟೈನ್ ಮಾಡ್ತೀನಿ. ಶೂರ್, ಖಂಡಿತ ಸಿಕ್ಕಿದ್ರೆ ಖಂಡಿತವಾಗ್ಲಿ ಇಬ್ರು ಶೋ ಒಟ್ಟಿಗೆ ಮಾಡುವ. 100%. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಡಾಕ್ಟರ್ ಆಗಿದ್ದಂಥವ್ರು ಆಕ್ಟರ್ ಆಗಿದ್ರಿ, ಅದಾದ ನಂತರ ನಿರ್ಮಾಪಕರಾದ್ರಿ, ಅದಾದ ನಂತರ ರೈಟರು, ಸಿಂಗರು, ಇನ್ನು ಬೇರೆ ಬೇರೆ ಪ್ರೊಫೆಷನ್ ಅನ್ನ ನಿಮ್ಗೆ ಸಿಕ್ಕಿರುವಂತಹ ಒಂದು ಟೈಮಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ರ. ಒಳ್ಳೇದಾಗ್ಲಿ. ಹೊಸ ಒಂದು ಉತ್ಸಾಹದಿಂದ ನೀವು ಒಂದು ನಿರ್ಮಾಪಕರಾಗಿ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ. ಸಾಕಷ್ಟು ಸಿನಿಮಾಗಳು ನಿಮ್ಮ ನಿರ್ಮಾಣ ಸಾರಥ್ಯದಲ್ಲಿ ಬರಲಿ, ಸಾಕಷ್ಟು ಸಿನಿಮಾಗಳು ನಿಮ್ಮ ಒಂದು ನಿರ್ಮಾಣದಲ್ಲಿ, ಅದರ ಜೊತೆಗೆ ನಿರ್ದೇಶನದಲ್ಲೂ ಕೂಡ ಮೂಡು ಬರಲಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಡಾಕ್ಟರ್ ಆಗಿದ್ದಂತಹ ನಿಮ್ಮೆಲ್ಲರ ಪ್ರೀತಿಯ ಲೀಲಾ ಮೋಹನ್ ಅವರ ಒಂದು ಸ್ಪೆಷಲ್ ಇಂಟರ್ವ್ಯೂ. ಇದೇ ಒಂದು ನವೆಂಬರ್ 28ಕ್ಕೆ ನಾಯಿ ಇದೆ ಎಚ್ಚರಿಕೆ ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ, ಸಿನಿಮಾವನ್ನು ವೀಕ್ಷಿಸಿ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಿಮ್ಮ ಸ್ನೇಹಿತರು ಹಾಗೆಯೇ ನಿಮ್ಮ ಫೇಸ್ಬುಕ್, ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.